ಹಾಸನಾಂಬ ತುಂಬ ರಶ್ ಇದೆ ಅಂತ ನಾವು ಅಟ್ಲೀಸ್ಟ್ ಫಲಪುಷ್ಪ ದರ್ಶನ ಆದರೂ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಎಲ್ಲ ಹೊರಟಿದ್ವಿ. ನನ್ನ ಮಗನಿಗೆ ಖುಷಿ ನೋಡಿ ಯಾವ ರೀತಿ ಖುಷಿ ಪಡ್ತಿದ್ದಾನೆ, ಎಲ್ಲೋ ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ಹಂಗೆ ಹೋಗುವಾಗ ಲೈಟಿಂಗ್ಸ್ ಎಲ್ಲನೂ ನೋಡ್ಕೊಂಡು ಹೋದ್ವಿ. ನಾವು ಹೋದಾಗ ಆಲ್ಮೋಸ್ಟ್ 6:30 7 ಗಂಟೆ ಆಗಿತ್ತು. ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ರಶ್ ಇದೆ, ತುಂಬ ಜನಗಳು ಫಲಪುಷ್ಪ ಪ್ರದರ್ಶನಕ್ಕಾಗಲಿ ಅಥವಾ ಹಾಸನಾಂಬೆ ದರ್ಶನಕ್ಕೆ ಬರ್ತಿದ್ರು. ನಾವು ಎಲ್ಲ ನೋಡಿ ನನ್ನ ಮಗಳು, ನನ್ನ ಮಗ, ಅಮ್ಮ, ತಂಗಿ ಎಲ್ಲರೂ ಕೂಡ ನೋಡೋಣ ಅಂತ ಹೇಳಿ ಹೋಗ್ತಿದ್ವಿ. ಆಗ ಹೋಗುವಾಗ ರೋಡಲ್ಲಿ ಲೈಟಿಂಗ್ಸ್ ಎಲ್ಲನೂ ನೋಡ್ಕೊಂಡು ಹೋಗೋಣ, ಹಂಗೆ ಎರಡೂ ಕೆಲಸ ಆಗುತ್ತೆ ಅಂತ ಹೇಳ್ಕೊಂಡು ನೋಡ್ಕೊಂಡು ಹೋದ್ವಿ. ಹೀಗೆ ನೋಡಿಕೊಂಡು ಎಲ್ಲನೂ ಮುಗಿಸ್ಕೊಂಡು ಹೋಗಿ ಅಲ್ಲಿ ಫ್ಲವರ್ಸ್ ಎಲ್ಲ ಯಾವ ರೀತಿ ಡೆಕೋರೇಷನ್ ಮಾಡಿರ್ಬೋದು ಅನ್ನೋ ಕ್ಯೂರಿಯಾಸಿಟಿಲೇ ಹೋದ್ವಿ. ಜಸ್ಟ್ ಫಲಪುಷ್ಪ ದರ್ಶನಕ್ಕೆ ಜಸ್ಟ್ 20 ರುಪೀಸ್ ತೊಗೋತಾರೆ ಎಂಟ್ರಿ ಟಿಕೆಟ್ ತೊಗೊಂಡು ಚಿಕ್ಕವರಿಗೆ 10 ರುಪೀಸ್ ತೊಗೋತಾರೆ, ದೊಡ್ಡವರಿಗೆ 20 ರೂಪಾಯಿ ತೊಗೋತಾರೆ. ಎಂಟ್ರಿ ಟಿಕೆಟ್ ತೊಗೊಂಡು ಒಳಗಡೆ ಹೋದ್ವಿ. ಒಳಗಡೆ ಹೋದ್ರೆ ಸ್ಟಾರ್ಟಿಂಗ್ಗೆ ಹಂಸ ಮಾಡಿದ್ದಾರೆ, ನೋಡ್ಬೋದು ನಾನು ವೀಡಿಯೋದಲ್ಲಿ ತೋರಿಸ್ತಿರೋ ಹಾಗೆ. ಇಷ್ಟು ಚೆನ್ನಾಗಿ ತುಂಬ ಒರಿಜಿನಲ್ ಫ್ಲವರ್ಸಲ್ಲಿ ಯೂಸ್ ಮಾಡಿಕೊಂಡು ತುಂಬ ನ್ಯಾಚುರಲ್ ವೈಬ್ಸ್ ಕೊಟ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಎಲ್ಲ ನ್ಯಾಚುರಲ್ ಆಗಿದೆ. ಹಳೆ ಕಾಲದಂಥ ಗಾಡಿಗಳು ಇವೆಲ್ಲ ತುಂಬ ಹಳೆ ಮಾಡೆಲ್ ಸ್ಕೂಟಿ ಇವಾಗೆಲ್ಲ ಇಲ್ಲ ಆ ಥರ. ಫ್ಲವರ್ಸ್ ಅಂತೂ ತುಂಬ ಕಲರ್ಫುಲ್ಲಾಗಿ, ಆ ಲೈಟಿಂಗ್ಸಿಗೂ ಕೂಡ ಆ ಫ್ಲವರ್ಸ್ ಅಷ್ಟೇ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಿತ್ತು. ನನ್ನ ಮಗಳು ಕೂಡ ಫುಲ್ ಎಲ್ಲ ಕಡೆ ಲೈಟಿಂಗ್ಸ್ ಇರೋದ್ರಿಂದ ಕಣ್ಣು ಮುಚ್ಚಿದ ರೀತಿ ಎಲ್ಲನೂ ನೋಡ್ಕೊಂಡೇ ಬರ್ತಿದ್ಲು ಉದ್ದಕ್ಕೂ ಕೂಡ. ಈ ರೀತಿ ನ್ಯಾಚುರಲ್ ಫ್ಲವರ್ಸ್ ಯಾವುದೂ ಕೂಡ ಜಾಸ್ತಿ ಆರ್ಟಿಫಿಷಿಯಲ್ ಫ್ಲವರ್ಸ್ ಯೂಸ್ ಮಾಡಿಲ್ಲ, ಆಲ್ಮೋಸ್ಟ್ ನ್ಯಾಚುರಲ್ ಫ್ಲವರ್ಸ್ ಯೂಸ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಈ ಫ್ಲವರ್ ಶೋನ ಈ ರೀತಿಯೂ ಕೂಡ ಮಾಡ್ಬೋದು ಅನ್ನೋ ರೀತಿ ಇಲ್ಲಿದೆ. ತುಂಬ ಅಂದರೆ ತುಂಬ ಕ್ಯೂಟಾಗಿದೆ. ಎಲ್ಲ ಲೈನ್ಸು, ಕೋಟಿಂಗ್ ಲೈನ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳಿಗೆ ಅಂತ ನೋಡೋದಕ್ಕೆ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಫ್ಲವರ್ಸಲ್ಲಿ ಡಾಲ್ಫಿನ್ ಮಾಡಿದ್ದಾರೆ. ಈ ರೀತಿ ವೆರೈಟೀಸ್ ಆಫ್ ಫ್ಲವರ್ಸ್ ಗಾರ್ಡನಿಂಗ್ ಟೈಪಲ್ಲಿ ಪಾಟ್ಸಲ್ಲಿ ತಂದು ಇಟ್ಟಿದ್ದಾರೆ ಫುಲ್ ಒಂದು ಸೈಡ್ ಪೂರ್ತಿ. ನೆಕ್ಸ್ಟ್ ಚಿಕ್ಕ ಕೃಷ್ಣ, ಹಾಗೆ ಮಿನಿ ಪಾರ್ಕ್ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಪಾರ್ಕ್ ಇತ್ತು ಅದು ಮೊದಲೇ, ಆದರೂ ಕೂಡ ಎಕ್ಸ್ಟ್ರಾ ಗೇಮ್ಸ್ ಇರೋವಂಥ ಪಾರ್ಕ್ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹಾಗೆ ಅಲ್ಲಿ ಒಳಗಡೆ ಒಂದು ಚಿಕ್ಕದಾದಂಥ ಫಿಶ್ ಅಕ್ವೇರಿಯಂ ಕೂಡ ಇದೆ. ಅಲ್ಲಿ ವೆರೈಟೀಸ್ ಆಫ್ ಫಿಶಸ್ ಇತ್ತು. ನಾವು ಮಕ್ಕಳಿಗೆ ಎಲ್ಲದು ಫಿಶಸ್ ಎಲ್ಲ ತೋರಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಫಿಶ್ ಮ್ಯೂಸಿಯಂ ಒಳಗಡೆನೂ ಹೋಗಿ, ಅಕ್ವೇರಿಯಂ ಮ್ಯೂಸಿಯಮ್ಗೆಲ್ಲ ಹೋಗಿ ಎಲ್ಲ ಫಿಶಸ್ ಎಲ್ಲ ತೋರಿಸ್ಕೊಂಡು ಬಂದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫಿಶ್ ಶೋ ಕೂಡ ಅಂತಲೂ ಹೇಳ್ಬೋದು. ಅಲ್ಲೇ ಕೂಡ ಆಹಾರ ಮೇಳ ಆಗಲಿ ಪ್ರತಿಯೊಂದನ್ನು ಕೂಡ ಹಾಕಿದ್ರು. ತುಂಬ ಅಂದರೆ ತುಂಬ ಕ್ಯೂಟಾಗಿತ್ತು. ನನ್ನ ಮಗಳು ಇದೇನು ಹೊಸದೆಲ್ಲ ತೋರಿಸ್ತಿದ್ದಾರಲ್ಲ ಅನ್ನೋ ಖುಷಿಲಿ ನೋಡ್ತಾನೆ ಇದ್ಲು ಎಲ್ಲನೂ ಕೂಡ. ನೋಡಿ ನಾನು ಎಲ್ಲರಿಗೂ ತೋರಿಸ್ತಾ ಇದ್ದೀನಿ. ಸಣ್ಣ ಮೀನಿದ್ದು, ದೊಡ್ಡ ಮೀನು, ಎಲ್ಲ ಥರದ ಸೈಜಸ್ ಮೀನು ಕೂಡ ಇಟ್ಟಿದ್ರು ಅಂತಲೇ ಹೇಳ್ಬೋದು. ತುಂಬ ನೀಟಾಗಿ ಮೇಂಟೈನ್ ಮಾಡಿದರು. ತುಂಬ ಹೈಜಿನಿಕ್ ಆಗಿ ಕೂಡ ಇತ್ತು. ಯಾವುದೇ ರೀತಿ ಗಲಿಬಿಲಿ ಮಾಡ್ದೇ ಮಕ್ಕಳು ದೊಡ್ಡವರಿಗಾಗಲಿ ನೀಟಾಗಿ ನೋಡ್ಕೊಂಡು ಹೋಗೋಕೆ ಬಿಟ್ಟಿದ್ರು. ಹಾಗೆ ಅಲ್ಲೆಲ್ಲ ವಸ್ತುಗಳೆಲ್ಲ ಇಟ್ಟಿದ್ರು, ಮತ್ತು ಜಿಲೇಬಿ ಹಾಕೋರು, ಮತ್ತು ಈ ರೀತಿ ಪಾರ್ಕ್ ಕೂಡ ಇತ್ತು ಒಳಗಡೆ. ಇದು ಮಾಮೂಲಿ ಪಾರ್ಕ್, ಅದಿರೋದೇ ಪಾರ್ಕ್ ಒಳಗಡೆ ಮಾಡಿದ್ದು ಫಲ ಪ್ರದರ್ಶನ. ಹಾಗೆ ಈಗ ಮಾಮೂಲಿ ಪಾರ್ಕಲ್ಲಿ ಇದು ಫ್ರೀ ಗೇಮ್ಸ್ ಅಲ್ವಾ ಅಂತ ಹೇಳ್ಬಿಟ್ಟು ಮಕ್ಕಳನ್ನೆಲ್ಲ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಬರೋಣ ಅಂತ ಹೇಳಿ ನನ್ನ ಮಗ ಕೂಡ ಆಟ ಆಡ್ತೀನಿ ಅಂದ. ಅವಳನ್ನು ನನ್ನ ಮಗನ ಇಬ್ಬರನ್ನೂ ಆಟ ಆಡಿಸಿ ಎಲ್ಲರೂ ಟೈಮ್ ಪಾಸ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಆಟ ಆಡಿಸ್ಕೊಂಡು ಬರ್ತಿದ್ವಿ ನಾವೆಲ್ಲರೂ ಕೂಡ. ಅವಳು ನೋಡಿ ಎಷ್ಟು ಖುಷಿ ಪಡ್ತಿದ್ದಾಳೆ ಅಂದರೆ, ಏನೋ ಹೊಸದು ಏನೇನೋ ಮಾಡಿಸ್ತಿದ್ದಾರಲ್ಲ ನಮ್ಮ ಅಣ್ಣನ ಜೊತೆ ಅಂತೇಳ್ಬಿಟ್ಟು ತುಂಬ ಅಂದರೆ ತುಂಬ ಖುಷಿಪಟ್ಳು. ಅಣ್ಣ ತಂಗಿ ಇಬ್ಬರನ್ನೂ ಕೂರಿಸಿ ಸೇಸೋ ಗೇಮ್ ಕೂಡ ಆಡಿಸಿದ್ವಿ ನಾವು. ಎಷ್ಟು ಕ್ಯೂಟಾಗಿ ಆಡ್ತಿದ್ದಾಳೆ ಅಂದರೆ ನಮಗೆ ಸಖತ್ ಖುಷಿ ಆಯಿತು. ಮಕ್ಕಳು ನೋಡೋದಕ್ಕೆ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಇದು ಸೋಮವಾರಕ್ಕೆ ಲಾಸ್ಟ್ ಡೇಟು. ಯಾರಾದರೂ ನೋಡೋ ಅಂಥವ್ರು ಇದ್ದರೆ ಬೇಗ ಹೋಗಿ ವಿಸಿಟ್ ಮಾಡಿ, ಮಿಸ್ ಮಾಡ್ಕೋಬೇಡಿ ಅಂತಲೇ ಹೇಳ್ತೀನಿ. ಯಾಕಂದರೆ ಅಷ್ಟು ಚೆನ್ನಾಗಿದೆ ಪ್ಲೇಸಸ್ ಆಗಲಿ ಅಥವಾ ವ್ಯೂಸ್ ಆಗಲಿ, ಮಕ್ಳಿಗೆ ತೋರ್ಸೋದಕ್ಕಾಗಲಿ. ಹಾಗೆ ಅಲ್ಲಿ ಸ್ನ್ಯಾಕ್ಸು ಎಲ್ಲ ಪ್ರತಿಯೊಂದು ಕೂಡ ಮಾಡ್ತಿದ್ದಾರೆ. ಎಲ್ಲದಕ್ಕೂ ಇಷ್ಟಿಷ್ಟು ಅಮೌಂಟ್ ಅಂತ ಇರುತ್ತೆ, ಅಮೌಂಟ್ ಪೇ ಮಾಡ್ಕೊಂಡು ಬೈ ಮಾಡ್ಕೊಂಡ್ರೆ ಆಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಎಲ್ಲರೂ ಎಷ್ಟು ಖುಷಿಯಿಂದ ಆಟ ಆಡ್ತಾಯಿದ್ರು. ನಿಂತು ಜಾರಬಂಡಿ ಆಡ್ತೀನಿ ಅಂತ ಹೇಳ್ಬಿಟ್ಟು ಓಡೋಗನೆ ಇಲ್ಲಿನ ಜಾರಬಂಡಿ ಆಡ್ತಾನೇ ಇದ್ದ ಅಂತಲೇ ಹೇಳ್ಬೋದು. ನಾವಲ್ಲಿ ಫ್ಲವರ್ಸ್ ಅಂದರೆ ಏನೋ ಆರ್ಟಿಫಿಷಿಯಲ್ ಫ್ಲವರ್ಸ್ ಜೋಡಿಸಿರ್ತಾರೆ, ತುಂಬ ಮಳೆ ಇರೋ ಕಾರಣ ಆ ಥರ ಮಾಡಿತ್ತು ಅಂದ್ಕೊಂಡು. ಆದರೆ ಅವ್ರು ತುಂಬ ಅಂದರೆ ತುಂಬ ನ್ಯಾಚುರಲ್ ಫ್ಲವರ್ಸ್ ಯೂಸ್ ಮಾಡಿ ಎಷ್ಟು ಆಗುತ್ತೋ ಅಷ್ಟು ಚೆನ್ನಾಗಿ ಡೆಕೋರೇಟಿವ್ ಆಗಿ ಮಾಡಿದರು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ವೆರೈಟೀಸ್ ಆಫ್ ಇದ್ರಲ್ಲಿ ಮಾಡಿದರು ಫ್ಲವರ್ ಶೋ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಇವಳಿಗೂ ಕೂಡ ಖುಷಿ ಅಲ್ವಾ, ಆಡಬೇಕಂತ ಆಸೆ, ಅದಕ್ಕೆ ಇವಳಿಗೂ ಕೂಡ ನಿಧಾನಕ್ಕೆ ಆ ರೀತಿ ಆಡಿಸಿದ್ವಿ. ನಾನು ಆಡಿದೆ ಅನ್ನೋ ಖುಷಿ ಇರಲಿ ಅವಳಿಗೂ ಅಂತ ಹೇಳಿ. ಆದರೆ ಅವಳು ಆಡೋ ಏಜ್ ಅಲ್ವಲ್ಲ ಅವಳದು, ಆದರೂ ಪರವಾಗಿಲ್ಲ ಒಂದು ಸ್ವಲ್ಪ ಹೊತ್ತು ಹಿಂಗೆ ಹಿಡ್ಕೊಂಡು ಆಟ ಆಡ್ಸೋಣ ಅಂತೇಳ್ಬಿಟ್ಟು ಹಿಡ್ಕೊಂಡೆಲ್ಲ ಆಟ ಆಡಿಸಿದ್ವಿ. ಅವಳು ಏನೋ ಹೊಸದಲ್ವಾ, ಏನೇನೋ ಆಡಿಸ್ತಿದ್ದಾರಲ್ಲ ಅಂತ ಖುಷಿಯಾಗಿ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ಲು ಅಂತಲೇ ಹೇಳ್ಬೋದು. ಎಲ್ಲ ಪಾರ್ಕಲ್ಲಿ ಸುಮಾರು ಅರ್ಧದಿಂದ ಮುಕ್ಕಾಲು ಗಂಟೆಗೂ ನಾವು ಮಕ್ಕಳನ್ನ ಪಾರ್ಕಲ್ಲಿ ಆಟ ಆಡಿಸ್ಕೊಂಡಿದ್ವಿ. ಇದು ಈ ಕಡೆ ಎಕ್ಸಸೈಸ್ ಗೇಮ್ಸ್ ಕೂಡ ಇತ್ತು. ಆದರೆ ಇವನಿಗೆ ಎಕ್ಸಸೈಸ್ ಗೇಮ್ಸ್ ಅಂತ ಗೊತ್ತಿಲ್ಲ, ಆದರೂ ಆಡತ್ತೀನಿ ಅಂತ ಟ್ರೈ ಮಾಡ್ದ. ಆಮೇಲೆ ಅವನಿಂತೂ ತುಂಬ ಹಠ ಮಾಡ್ದ, ನನಗೆ ಬೇಕೇ ಬೇಕು, ನಾನು ಇದು ಬಲೂನ್ ಇದ್ರ ಮೇಲೆ ಜಂಪ್ ಮಾಡಿ ಜಾರಬಂಡಿ ಆಡಲೇಬೇಕು ಅಂತ ಹೇಳಿ. ಸರಿ ಅಂದ್ಬಿಟ್ಟು ಅಮೌಂಟ್ ಪೇ ಮಾಡಿ ಟಿಕೆಟ್ ಕೊಟ್ಟು
ತೊಗೊಂಡ್ವಿ. ಆಮೇಲೆ ತುಂಬ ಮಕ್ಳು ಆಡ್ತಿದ್ರು, ದೊಡ್ಡ ಮಕ್ಕಳಿದ್ದಾರೆ, ಅವ್ರ ಟೈಮಿಂಗ್ಸ್ ಮುಗಿದ್ಮೇಲೆ ನಿಮ್ಮ ಮಗುನ ಕಳಿಸ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಮಗು ಕಳಿಸಿದವ್ರಿಗೂ ವೆಯ್ಟ್ ಮಾಡೋಣ ಅಂತೇಳಿ ವೆಯ್ಟ್ ಮಾಡಿದ್ರು. ಆಮೇಲೆ ಅವ್ನ ಟೈಮಿಂಗ್ ಶುರುವಾಯಿತು, ಆಗ ಕಳಿಸಿದ್ರು. ಹೋಗಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿದ. ತುಂಬ ಚೆನ್ನಾಗಂದ್ರೆ ತುಂಬ ಖುಷಿಪಟ್ಟ ಅವನು ಕೂಡ. ಆದರೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಅವನು ಇದರಲ್ಲಿ ಯಾವತ್ತೂ ಆಡಿರಲಿಲ್ಲ. ಅವನಿಗೆ ಹೇಗೆ ಆಡೋದು, ಎಲ್ಲಿ ಆಡೋದು, ಏನು ಅಂತಲೇ ಗೊತ್ತಾಗ್ತಿರಲಿಲ್ಲ. ಎಷ್ಟು ಕನ್ಫ್ಯೂಸ್ ಆಗಿದ್ದಾನೆ ಅಂತ ನೀವೇ ನೋಡ್ಬೋದು. ಆದರೂ ಕೊನೆಗೆ ಹೇಗೋ ಸಾಹಸ ಮಾಡಿ ಹತ್ತಿ ಜಾರಿಕೊಂಡು ಆಟ ಆಡ್ಬಿಟ್ಟ. ಆಮೇಲೆ ಹೇಗೋ ಕಲಿತ್ಕೊಂಡು ಚೆನ್ನಾಗಿ ಎಲ್ಲನೂ ಆಟ ಆಡಿಕೊಂಡು ಅವನು ಮಕ್ಕಳ ಜೊತೆ ತುಂಬ ಚೆನ್ನಾಗಿ ಖುಷಿ ಪಡ್ತಾನೆ ಇದ್ದ ಅಂತಲೇ ಹೇಳ್ಬೋದು. ಆದರೆ ಏನು ಮಾಡ್ತೀರಾ, ಅವನು ಚೆನ್ನಾಗಿ ಆಟ ಆಡ್ತಿದ್ವಿ. ಅಷ್ಟೊತ್ತಿಗೆ ಮಳೆ ಬಂತು, ತುಂಬ ಅಂದರೆ ತುಂಬ ಜೋರಾಗಿ ಮಳೆ ಬಂತು. ಸುಮ್ಮನೆ 5 ನಿಮಿಷ ಅಮೌಂಟ್ ಕಟ್ಟಿ ಪೇ ಮಾಡಿದ್ವಿ ಆಟ ಆಡೋದಕ್ಕೆ ಅಂತ. ಆದರೆ 1 ನಿಮಿಷ ಕೂಡ ಆಟ ಆಡೋಕ್ಕಾಗಲಿಲ್ಲ ಅಂತಲೇ ಹೇಳ್ಬೋದು. ಅದೊಂದು ಸ್ವಲ್ಪ ತುಂಬ ಡಿಸಪಾಯಿಂಟ್ ಆಯಿತು ಅಂತಲೇ ಹೇಳ್ಬೋದು. ನೀರೆಲ್ಲ ತುಂಬ್ಕೊಂಡು ತುಂಬ ಮಳೆ ಬಂದ್ಬಿಟ್ಟಿದ್ದ ಕಾರಣ ಮಕ್ಕಳೆಲ್ಲ ಫುಲ್ ನೆಂದೋಗ್ಬಿಟ್ರು, ಬಟ್ಟೆ ಎಲ್ಲ ನೆಂದೋಗುತ್ತೆ ಅಂತ ಹೇಳ್ಬಿಟ್ಟು ಅವರು ಕೂಡ ಇದ್ಮೇಲೆ ಆಡೋದಕ್ಕಾಗಲ್ಲ, ಫುಲ್ ಸ್ಪ್ಲಿಟ್ ಆಗುತ್ತೆ, ಫುಲ್ಲೆಲ್ಲ ಬಟ್ಟೆ ನೆಂದೋಗುತ್ತೆ ಅಂತ ಹೇಳಿ ಕೆಳಗಡೆ ಇಳಿಸ್ಕೊಳ್ಳಿ ಮಕ್ಕಳನ್ನ ಅಂತ ಹೇಳಿದರು. ನಮಗೂ ತುಂಬ ಬೇಜಾರಾಗ್ತಿತ್ತು, ಅವನಿಗೆ ಇಳಿಯೋ ಆಸೆ ಇಲ್ಲ, ಆದರೂ ಕೂಡ ಕರ್ಕೊಂಡು ಬಂದ್ವಿ. ಆಮೇಲೆ ಇಲ್ಲೇ ಕಲಾ ದರ್ಶನ ನಡೀತಿತ್ತು, ನಾವು ಕೂಡ ನೋಡೋಣ ಆದರೂ ಕೂಡ ಜನಗಳು ಮಳೆಯಲ್ಲೇ ಚಿತ್ರ ಹಿಡ್ಕೊಂಡು ಇಷ್ಟಪಟ್ಟು ನೋಡಿದ್ವಿ. 7 ಮಲೆ 77 ಮಲೆಗೆ ತಪ್ಪದೆ ನಲಿದು ನಾಟ್ಯವಾಡುವಂತ ಅಪ್ಪಾಜಿ ಮುದ್ದು ಮಾದಪ್ಪನ ಪಾದಕ್ಕೊಂದ್ಸಲ ಕೇಂದ್ರಪ್ಪ ವಿಧಾನ ಸುರನೆ ಗೌರಿಯ ಮುದ್ದಿನ ವಿದ್ಯಾಬುದ್ಧಿಯ ಮಂದಿದ ಕೊಡದ ಮತ ಮಂದಿರ ವಿದ್ಯಾಬುದ್ಧಿಯ ಮಂದಿದ ಕೊಡದ ಮತ ಮಂದಿರ ಜೇನುಮಲೆ ಗುಂಜುಮಲೆ ಗುರುಗಂಜುಮಲೆ 7 ಮಲೆ 77 ಮಲೆಗೆ ತಪ್ಪದ ನಲಿದು ನಾಟ್ಯ ಮಾಡುವಂತ ನಮ್ಮ ಮಾಯಿಕರ್ ಮುದ್ದು ಮಾದಪ್ಪನ ಪಾದಕ್ಕೊಂದ್ಸಲ ಕೇಂದ್ರಪ್ಪ ಗುಂಡಾದ ಮಾದವನ್ನ ಪೂಜೆಗೆ ಬರುವಾಗ ಮಾದಪ್ಪ ಬರುವಾಗ ಹುಟ್ಟುಗಲ್ಲು ಮೂಡು ಗುಂಡಿದವೋ
ಜಾನಪದ ನೃತ್ಯ ಮಾಡ್ತಾ ಇರೋದನ್ನು ನೋಡಿ ನನ್ನ ಮಗಳು ಕೂಡ ಆ ಸೌಂಡಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಎಲಿಗೆಂಟಾಗಿ ಕ್ಲಾಸಿಯಾಗಿ ಮಾಡಿದರು ಕಾಲೇಜ್ ಹುಡುಗರು. ಈ ರೀತಿ ಜಾನಪದ ಕಲೆಯನ್ನು ಉಳಿಸ್ಕೊಂಡು ಹೋದಷ್ಟು ನಮ್ಮ ಮುಂದಿನ ಪೀಳಿಗೆಗೆ ಈ ರೀತಿ ಇತ್ತು ಅಂತ ತೋರಿಸೋದಕ್ಕಾಗಲಿ ನಾವು ಈ ರೀತಿ ಬೆಳೆಸ್ಕೊಂಡು ಉಳಿಸ್ಕೊಂಡು ಬರಬೇಕು ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಚಿಕ್ಕ ಚಿಕ್ಕ ಸೂಪರ್ ಮ್ಯಾನು, ಸ್ಪೈಡರ್ ಮ್ಯಾನು, ಬಾರ್ಬಿ ಡಾಲ್ಸು ಅಥವಾ ಸನ್ಫ್ಲವರು ಸುಮಾರಿತ್ತು. ಅದೇ ರೀತಿ ಇಲ್ಲಿ ಮಕ್ಕಳು ಫೇಸ್ ಇಟ್ಬಿಟ್ಟು ಫೋಟೋ ಹೊಡ್ಕೊಳ್ಳೋದಕ್ಕೆ ಪ್ಲೇಸ್ ಕೊಟ್ಟಿದ್ದರು. ನನ್ನ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡ್ಕೊಂಡು ಸನ್ಫ್ಲವರ್ ಒಳಗಡೆ ಅಣ್ಣ ತಂಗಿ ಇಬ್ಬರನ್ನು ಕೂರಿಸಿ, ಆಮೇಲೆ ಇವಳನ್ನ ಬಾರ್ಬಿ ಡಾಲಲ್ಲಿ ಕೂರಿಸಿದೆ. ಈ ರೀತಿ ಹಾರ್ಟ್ ಶೇಪಲ್ಲಿ ಕೂಡ ಫ್ಲವರ್ನ ಡೆಕೋರೇಟ್ ಮಾಡಿದರು. ಬೊಕ್ಕೆ ಟೈಪಲ್ಲಿ ಕೂಡ ಮಾಡಿದರು. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಅಂತಲೇ ಹೇಳ್ಬೋದು. ಆಮೇಲೆ ಇಲ್ಲಿ ಒಳಗಡೆ ಅರಣ್ಯ ಇಲಾಖೆ ಬನಗಳು ಮತ್ತು ಎಲ್ಲ ರೀತಿ ತುಂಬ ಫೇಮಸ್ ಆಗಿರೋಂಥ ವ್ಯಕ್ತಿಗಳೆಲ್ಲನೂ ಕಲ್ಲಂಗಡಿ ಹಣ್ಣಿನ ಮೇಲೆ ಕೆತ್ತಿ ಅವ್ರದ್ದೆಲ್ಲದು ಒಂದು ಶೋ ಅಂತಲೇ ಮಾಡಿದರು ಈ ಕಡೆ ಸೈಡಲ್ಲಿ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಫ್ಲವರ್ಸ್ ಡೆಕೋರೇಷನ್ ಬಗ್ಗೆ ಮಾತೇ ಆಡೋಗಿಲ್ಲ. ಎಲ್ಲದೂ ತುಂಬ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಗ್ರೀನರಿ ಅಂದರೆ ತುಂಬ ಚೆನ್ನಾಗಿತ್ತು. ಅದು ನಾವು ಮಾಮೂಲಿ ಹೋದಾಗ ಸುಮ್ಮನೆ ಪಾರ್ಕ್ ಅನಿಸಿತ್ತು. ಇವತ್ತು ಆ ಜಾಗ ಅಂತೂ ತುಂಬ ಅಂದರೆ ತುಂಬ ಹೈಲೈಟ್ ಆಗಿತ್ತು. ಈ ರೀತಿ ಮಕ್ಕಳು ನೋಡಲಿ ಅಂತ ಖುಷಿ ಪಡಲಿ ಅಂತ ಸನ್ಫ್ಲವರ್ ಥರ ಸನ್ನು, ಆಮೇಲೆ ಫುಲ್ ಮರಗಳಿಗೆಲ್ಲ ಲೈಟಿಂಗ್ಸ್ ಹಾಕಿದ್ರು. ಸುತ್ತ ಕೂಡ ಲೈಟಿಂಗ್ಸ್ ಇತ್ತು. ಇದಂತೂ ನನಗೆ ತುಂಬ ಫೇವ್ರೇಟ್ ಅಂದರೆ ಫೇವ್ರೇಟ್. ತುಂಬ ಅಂದರೆ ತುಂಬ ಚೆನ್ನಾಗಿ ಎಲಿಗೆಂಟಾಗಿ ಕಾಣಿಸ್ತಿತ್ತು ನನ್ನ ಕಣ್ಣಿಗಂತೂ. ನಾನು ಸಖತ್ ಇಷ್ಟಪಟ್ಟಿದ್ದ ಪ್ಲೇಸ್ ಅಂದರೆ ಸಖತ್ ಇಷ್ಟಪಟ್ಟಿದ್ದ ಐಡಲ್ ಅಂದರೆ ಇದು ನೇಚರ್ ಸೇವ್ ಮಾಡೋದ್ರ ಬಗ್ಗೆ ಥೀಮ್ ಇಟ್ಕೊಂಡು ಮಾಡಿದ್ದಾರೆ. ಅಷ್ಟು ಚೆನ್ನಾಗಿದೆ. ಆಮೇಲೆ ಹಾಗೆ ಲಾಸ್ಟ್ ಎಂಡಿಂಗಲ್ಲಿ ರಾಧಾಕೃಷ್ಣನ ಪ್ರೇಮ ಕಥೆಯ ಬಗ್ಗೆ ಕೂಡ ಲೈನ್ಸ್ ಹಾಕಿ ಅವರು ಹಾಕಿದರು. ಹಾಗೆ ಜಾರಬಂಡಿಗಳಿಗೂ ಕಲರ್ ಹೂವುಗಳೆಲ್ಲನೂ ಹಾಕಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ಎಲ್ಲದೂ ಕೂಡ ಎಷ್ಟು ಚೆನ್ನಾಗಿತ್ತು ಅಂದರೆ ನಾವು ಎಲ್ಲ ಕಡೆ ಫೋಟೋಸ್ ತೆಗೆಸ್ಕೊಂಡು ಎಲ್ಲೆಲ್ಲಿ ಬೇಕು ಎಲ್ಲೆಲ್ಲಿ ಪ್ಲೇಸಸ್ ಚೆನ್ನಾಗಿತ್ತು ಅಲ್ಲೆಲ್ಲ ಮಕ್ಕಳು ನಿಲ್ಲಿಸ್ಕೊಂಡು ಫೋಟೋಸ್ ತೆಗೆಸ್ಕೊಂಡು ತುಂಬ ಚೆನ್ನಾಗಿ ಎಲ್ಲನೂ ಸುತ್ತಕೊಂಡು ನಂದಿ ಎಲ್ಲ ಮಾಡಿದರು. ತುಂಬ ಚೆನ್ನಾಗಿತ್ತು. ಮಕ್ಕಳು ಇದು ನಿಜವಾದ್ದೇನೋ ಅನ್ನೋ ರೀತಿ ಕಾಣೋ ರೀತಿಯೇ ಮಾಡಿದರು ಅಂತಲೇ ಹೇಳ್ಬೋದು. ಹಾಗೆ ಹಾಸನಾಂಬ ದೇವಾಲಯ ಕೂಡ ಮಾಡಿದರು. ಅದನ್ನು ಕೂಡ ಫುಲ್ ಫ್ಲವರ್ಸಲ್ಲಿ ನಿಜವಾದ ಹಾಸನಾಂಬ ದೇವಸ್ಥಾನ ಹೀಗೆ ಇರೋದ್ರಿಂದ ದೇವಸ್ಥಾನನೇ ನೋಡಿದ್ವೇನೋ ಅನ್ನೋಷ್ಟು ಲುಕ್ಕಾಗಿ ಕಾಣಿಸೋ ರೀತಿ ಚೆನ್ನಾಗಿ ಫ್ಲವರ್ ಡೆಕೋರೇಷನ್ ಮಾಡಿದ್ರು. ಅದ್ರ ಮೇಲೆ ಹಾಸನಾಂಬ ಹಾಗೂ ಸಿದ್ದೇಶ್ವರ ದೇವಾಲಯ ಅಂತ ಕೂಡ ನೇಮ್ ಬೋರ್ಡ್ ಹಾಕಿದ್ರು. ಅಲ್ಲಿ ತುಂಬ ಫೇಮಸ್ ಆಗಿರೋಂಥ ಅಖಂಡ ದೀಪನೂ ಕೂಡ ಫ್ಲವರೆಲ್ಲ ಡೆಕೋರೇಟ್ ಮಾಡಿ ತೋರಿಸಿದ್ರು. ಹಾಗೆ ಇದು ಒಂದು ಗರುಡಗಂಬ, ಇದ್ರ ಮೇಲೆ ದೀಪ ಹಚ್ಚೋ ಥರ ಮಾಡಿದರು. ಅಂದರೆ ಹಚ್ಚಿಲ್ಲ, ಅದರ ರೀತಿ ಕಾಣಿಸೋ ರೀತಿ ಮಾಡಿದರು. ಪಕ್ಕದಲ್ಲಿ ಓಮು, ಶಿವ, ಕೃಷ್ಣ, ಸುಮಾರು ರೀತಿ ವೆರೈಟೀಸ್ ಆಫ್ ಡಿಸೈನ್ಸಲ್ಲಿ ಫ್ಲವರ್ನ ಡೆಕೋರೇಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದೇ ರೀತಿ ನಮ್ಮ ಹಾಸನಲ್ಲಿ ಯಾವಾಗಲೂ ಮಾಡ್ತಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಅನ್ನೋ ರೀತಿ ಅನ್ನಿಸ್ತು. ಬೇಗ ಎಲ್ಲರೂ ಹೋಗಿ, ಸೋಮವಾರನೇ ಲಾಸ್ಟ್ ಡೇಟ್ ಇರೋದ್ರಿಂದ ಬೇಗ ಹೋಗಿ ವಿಸಿಟ್ ಮಾಡಿ ಅಂತಲೇ ಹೇಳ್ತೀನಿ. ದೊಡ್ಡವರಿಗೆಲ್ಲ ಟಿಕೆಟ್ 20 ರೂಪಾಯಿ, ಮಕ್ಕಳಿಗೆ 10 ರೂಪಾಯಿ ಮತ್ತು ಸ್ಕೂಲ್ ಮಕ್ಕಳಿಗೆ ಫ್ರೀ ಅಂತಲೇ ಹೇಳ್ಬೋದು. ತುಂಬ ಜನ ಸ್ಕೂಲ್ ಮಕ್ಕಳು ಬೆಳಗ್ಗೆ ಟೈಮ್ ಹೋಗಿರೋದ್ರಿಂದ ನಾವು ಸಂಜೆ ಟೈಮ್ ಹೋಗಿದ್ವಿ ನೋಡೋಣ ಅಂತ ಹೇಳಿ. ತುಂಬ ಅಲ್ಲಿ ಚೆನ್ನಾಗಿ ಲೈನ್ಸ್ ಹಾಕಿ ಒಳ್ಳೆ ಥಾಟ್ಫುಲ್ ಮೆಸೇಜಸ್ ಕೊಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ರೀತಿ ಮೆಸೇಜಸ್ ಕೂಡ ಕೊಡ್ತಿದ್ದಾರೆ. ಯಾರಿಗೂ ಯಾವುದೇ ರೀತಿ ಹಾರ್ಮ್ಫುಲ್ ಆಗ್ದಂಗೆ ತುಂಬ ಚೆನ್ನಾಗಿ ಎಲ್ಲನೂ ನಿಭಾಯಿಸ್ಕೊಂಡು ತುಂಬ ಜವಾಬ್ದಾರಿಯುತವಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಆದಿಚುಂಚನಗಿರಿಯಲ್ಲಿ ನಡೀತಿರೋಂತಹ ಲೈಫ್ ಸ್ಟೈಲ್ ಎಕ್ಸ್ಪೋಗೆ ಹೋಗೋಣ ಅಂತ ಹೋದ್ವಿ. ಅಲ್ಲಿ ಮಕ್ಕಳಿಗೆ ಆಟ ಸಾಮಾನು, ಮರದ ಐಟಮ್ಸ್ಗಳು, ತುಂಬ ರೀತಿ ಎಕ್ಸ್ಪೋಗಳು ಹಾಕಿದ್ರು. ಬೆಡ್ಶೀಟ್ಸು, ಹ್ಯಾಂಡ್ಮೇಡ್ ಬ್ಯಾಗ್ಸು, ನೋಡಿ ನಾನು ತೋರಿಸ್ತಿರೋ ಬ್ಯಾಗ್ ಎಷ್ಟು ಚೆನ್ನಾಗಿತ್ತು ಅಂದರೆ ಎಲ್ಲ ಫುಲ್ ಹ್ಯಾಂಡ್ಮೇಡು, ಥ್ರೆಡ್ ವರ್ಕು. ಹೀಗೆ ರಂಗೋಲಿ ಡಿಸೈನ್ಸು, ಮಕ್ಕಳಿಗೆ ಆಟ ಸಾಮಾನುಗಳು, ವೆರೈಟೀಸ್ ಆಫ್ ಸ್ಯಾರೀಸು ಎಲ್ಲದೂ ಹಾಕಿದ್ರು. ಡ್ರೆಸ್ಸು, ಸ್ಯಾರಿ, ಪ್ರತಿಯೊಂದು ಡ್ರೆಸ್ಗಳು, ಸ್ಯಾರಿಗಳು, ವೆರೈಟೀಸ್ ಆಫ್ ಬೆಡ್ಶೀಟ್ಸು ಎಲ್ಲ ತೀರಿ ಎಕ್ಸ್ಪೋ ಕೂಡ ತುಂಬ ಚೆನ್ನಾಗಿದೆ. ಇಲ್ಲೂ ಹೋದರೆ ನೀವು ಮನೆಗೆ ಬೇಕಾಗಿರೋವಂಥ ಡೆಕೋರೇಟಿವ್ ಐಟಮ್ಸು ಪ್ರತಿಯೊಂದು ತರ್ಬೋದು. ಈಗ ನಾನು ತೋರಿಸ್ತಿರೋಂಥ ಬುಕ್ಕನ್ನು ಬರೆದು ಮತ್ತು ಅಳಿಸಿ ಮತ್ತು ಆ ರೀತಿ ರಿಯೂಸಬಲ್ ಮಾಡೋವಂಥ ಬುಕ್ಸ್ಗಳು ಎಷ್ಟು ಚೆನ್ನಾಗಿದೆ. ಇದಂತೂ ನನಗೆ ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿರೋ ಸರಗಳು, ಇಯರಿಂಗ್ಸು, ಒಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ರು ಅಂತಲೇ ಹೇಳ್ಬೋದು ಇವರು. ನನಗಂತೂ ಆ ಮೇಳದಲ್ಲಿ ಇದೊಂದು ಸರ ಮಾಡ್ತಿರೋರು ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಕೂಡ. ಎಲ್ಲ ರೀತಿ ಇಯರಿಂಗ್ಸು, ನಿಮಗೆ ಗೊತ್ತಲ್ವ ಆಲ್ಮೋಸ್ಟ್ ಎಕ್ಸ್ಪೋ ಅಂದರೆ ಎಲ್ಲ ರೀತಿ ಇಯರಿಂಗ್ಸು, ಬ್ಯಾಂಗಲ್ಸು, ಪ್ರತಿಯೊಂದು ಅಲಂಕಾರ ಮಾಡ್ಕೊಳ್ಳೋದಕ್ಕಾಗಲಿ ಅಥವಾ ಬ್ಯೂಟಿ ಪ್ರಾಡಕ್ಟ್ಸ್ ಪ್ರತಿಯೊಂದು ಕೂಡ ಇಟ್ಟಿದ್ರು ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಸ್ಲಿಪ್ಪರ್ಸು, ಆಟ ಸಾಮಾನು, ಆಟ ಆಡೋದಕ್ಕೆ ತುಂಬ ಚೆನ್ನಾಗಿ ಮಾಡಿದರು ಅಂತಲೇ ಹೇಳ್ಬೋದು. ಯಾರಾದರೂ ಹೋದರೆ ಮನೆಗೆ ಹೋಗಬೇಕಾಗಿರೋಂಥ ಡೆಕೋರೇಟಿವ್ ಐಟಮ್ಸ್ ಆಗಲಿ ಪ್ರತಿಯೊಂದು ತರ್ಬೋದು. ಇಲ್ಲಿ ವೆರೈಟೀಸ್ ಆಫ್ ಪಿಕಲ್ಸ್ ಒಂದೇ ಕಡೆ ಸಿಗುತ್ತೆ. ನೀವು ಒಂದೊಂದು ಪಿಕಲ್ ಒಂದೊಂದು ಕಡೆ ಹುಡ್ಕೊಳಂಗಿಲ್ಲ, ಟೇಸ್ಟ್ ನೋಡಿ ತೊಗೊಂಡು ಬರ್ಬೋದು.
ಆಮೇಲೆ ನಾನು ತೋರಿಸ್ತಿರುವಂಥ ಟವಲ್ ಬಂದುಬಿಟ್ಟು ಎಷ್ಟು ನೀರಿದ್ದರೂ ಬೇಗ ಕ್ವಿಕ್ ಡ್ರೈ ಆಗುವಂಥ ಟವಲು. ಈ ರೀತಿ ಸುಮಾರು ಕ್ಲಿಪ್ಸು ಎಲ್ಲದೂ ಕೂಡ ಹಾಕಿದ್ರು. ಕ್ಯೂಟಾಗಿತ್ತು. ತುಂಬ ಅಫೋರ್ಡಬಲ್ ಪ್ರೈಸಸಲ್ಲಿ ಕೂಡ ಕೊಡ್ತಿದ್ರು. ಇಲ್ಲಿ ಒಂದು ಹೋಮ್ ಮೇಡ್ ಮಸಾಲೆ ಪ್ಯಾಕ್ ಕೂಡ ಮಾರ್ತಿದ್ದಾರೆ. ಅದೊಂದು ಮೇಳ ಕೂಡ ಇದೆ ಅದರಲ್ಲಿ. ತುಂಬ ಚೆನ್ನಾಗಿ ಎಲ್ಲದೂ ಹೋಮ್ ಮೇಡ್ ಟೇಸ್ಟು. ನಾವು ಟೇಸ್ಟ್ ಮಾಡಿ ನೋಡಿದ್ವಿ, ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಟೇಸ್ಟು. ನಾನು ತುಂಬ ಅಂದರೆ ತುಂಬ ಬೈ ಮಾಡಿದೆ. ಆಮೇಲೆ ಆಹಾರ ಮೇಳದ ಹತ್ರ ಬಂದ್ವಿ. ಇಲ್ಲಿ ನನ್ನ ಮಗ ಆಟ ಆಡ್ತೀನಿ, ನೀವೆಲ್ಲ ಅದು ವೀಡಿಯೋ ಮಾಡ್ಕೊಬರೋಷ್ಟೊತ್ತಿಗೆ ಆಟ ಆಡ್ತೀನಿ ಅಂದ. ಹಾಗಾಗಿ ಅವ್ನು ಆಟ ಆಡೋಣ ಅಂತ ಹೇಳ್ಬಿಟ್ಟು ಅವನನ್ನು ಅದರೊಳಗಡೆ ಇಳಿಸಿದ್ವಿ. ಅವನಿಗೆ ಖುಷಿ. ಯಾಕೆಂದರೆ ಮಕ್ಕಳಿಗೆ ಹೆಂಗೆ ಬೇಕಂಗೆ ಆಡೋದು ಅಂದರೆ ತುಂಬ ಖುಷಿ ಅಲ್ವಾ. ಅವ್ನು ಹೆಂಗೆ ಬೇಕಂಗೆ ಜಂಪ್ ಮಾಡ್ಬೋದು. ಇದೇ ರೀತಿ ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ಲ, ಹೆಂಗೆ ಬೇಕಾದರೂ ಮಾಡ್ಬೋದು, ಯಾರೂ ಬೈಯಲ್ಲ, ಯಾರೂ ಕೇಳಲ್ಲ, ಹೆಂಗಾದರೂ ಆಡ್ಬೋದು ಅನ್ನೋದು ತುಂಬ ಖುಷಿ ಇರುತ್ತೆ. ಮಕ್ಳಿಗೆ ತುಂಬ ಫ್ರೀಡಮ್ ಸಿಗುತ್ತೆ ಈ ರೀತಿ ಆಟ. ಅವ್ರ ಮೈಂಡ್ ಕೂಡ ರಿಲ್ಯಾಕ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಆದರೆ ಸ್ವಲ್ಪ ಕೇರ್ಫುಲ್ಲಾಗಿ ಆಡಿಸ್ಬೇಕು. ಆಮೇಲೆ ನೋಡಿದ್ರೆ ಹೊಟ್ಟೆ ಹಸಿವಾಗ್ತಾಯಿತ್ತು. 8 ಆಗೋಯಿತು. ಫಸ್ಟ್ ಊಟ ಮಾಡೋಣ, ಹೋಟೆಲ್ಸ್ ಕ್ಲೋಸ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಊಟ ಮಾಡೋಣ ಅಂತೇಳಿ ಎಲ್ಲ ಹೋಟೆಲಿಗೆ ಬಂದ್ವಿ. ಹೋಟೆಲಿಗೆ ಬಂದರೆ ಇವನಂತೂ ಮಸಾಲೆ ದೋಸೆ ಸೂಪರಾಗಿದೆ ಅಂತ ಹೇಳ್ಕೊಂಡು ನಂದು ವೀಡಿಯೋ ಮಾಡು, ನನ್ನ ಫೋಟೋ ತೆಗಿ ಪ್ಲೀಸ್ ಅಂತ ಹೇಳ್ಬಿಟ್ಟು ಕೇಳಿ ಫೋಟೋ ತೆಗೆಸ್ಕೊಂಡು ದೋಸೆ ತಿಂತಾನೆ ಇದ್ದ ಅಂತಲೇ ಹೇಳ್ಬೋದು. ಈ ರೀತಿ ಎಲ್ಲರೂ ಚೆನ್ನಾಗಿ ಊಟ ಎಲ್ಲನೂ ಮುಗಿಸ್ಕೊಂಡಾದ್ಮೇಲೆ ಮನೆಗೆ ಹೋಗೋಣ ಅಂತ ಹೊರಟ್ವಿ.